ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ₹222 ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು ₹222 ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾಡ್ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ₹222 ನ ನೀವು ಪೇ ಮಾಡಿ. ಈ ಒಂದು ₹222 ಆಫರ್ ಜಸ್ಟ್ 5 ಡೇಸ್ ಮಾತ್ರ ಇರುತ್ತೆ. ಈ 5 ಡೇಸ್ ಆದ ನಂತರ ಯಾವುದೇ ಕಾರಣಕ್ಕೂ ₹222 ನಡೆಯೋದಿಲ್ಲ, ಆಫರ್ ಇರೋದಿಲ್ಲ. ಸೊ ದಿನಕ್ಕೆ ನಾನು ಬರೀ 5 ಅಪಾಯಿಂಟ್ಮೆಂಟ್ ತಗೊಳ್ಳೋದು. ಸೊ ಆದಷ್ಟು ಬೇಗ ಎಲ್ಲರೂ ಬುಕ್ ಮಾಡ್ಕೊಳ್ಳಿ. ಸೊ ನಿಮ್ಮೆಲ್ಲರಿಗೂ ಆನ್ ಟೈಮ್ ರೀಡಿಂಗ್ ಸಿಗುತ್ತೆ. ಸೊ ತಡ ಆದ್ರೂ ಪರವಾಗಿಲ್ಲ, ಖಂಡಿತವಾಗ್ಲೂ ನಾನು ರೀಡಿಂಗ್ ಮಾಡ್ತೀನಿ. ಸೊ ನಂಬಿಕೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಯಾರೆಲ್ಲ 7 ಡೇಸ್ ಮಾಸ್ಟರ್ ಕ್ಲಾಸ್ ಟ್ಯಾರೋ ರೀಡಿಂಗ್ ಗೆ ಇಂಟ್ರೆಸ್ಟ್ ಇದೆ ಎನ್ರೋಲ್ ಮಾಡ್ಕೊಳ್ಳಿ. ಸೊ ಟ್ಯಾರೋ ರೀಡಿಂಗ್ ಕೋರ್ಸಸ್ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಸೊ 7 ಡೇಸ್ ಮಾಸ್ಟರ್ ಕ್ಲಾಸ್ ಗೆ ಜಸ್ಟ್ ₹2000 ಅಲ್ಲಿ ವಿತ್ ಸರ್ಟಿಫಿಕೇಟ್ ಹೇಳ್ಕೊಡ್ತಾ ಇದೀವಿ. ಸೊ 0 to ಹೇಗೆ ಇದರಲ್ಲಿ ಅರ್ನ್ ಮಾಡೋದು, ಯಾವ ತರ ಯೂಟ್ಯೂಬ್ ವಿಡಿಯೋಸ್ ಹಾಕ್ಬೇಕು, ಯಾವ ತರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಎಲ್ಲಾ ರೀತಿಯ ಮಾಸ್ಟರ್ ಕ್ಲಾಸ್ ಅಲ್ಲಿ ಈ 7 ಡೇಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಸೊ ಎಸ್ ಗೈಸ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಅಪ್ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಆಮೇಲೆ ಡೌಟ್ಸ್ ಇತ್ತು ಅಂತ ಅಂದ್ರೆ ಖಂಡಿತವಾಗಿ ಕಾಲ್ ಮಾಡೋಕ್ಕಿಂತ ಗೈಸ್ ಮೆಸೇಜ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ನೋಡಿ, ಈ ಕಡೆ ಕರಿಯರ್ ಲೈಫ್, ಈ ಕಡೆ ಪ್ರೊಫೆಷನಲ್ ಲೈಫ್ ಎರಡು ಬ್ಯಾಲೆನ್ಸ್ ಮಾಡಬೇಕು. ಸೊ ಹಾಗಾಗಿ ನಂದು 2 ಬಿಸ್ನೆಸ್ ನಂಬರ್ ಇದೇ ಆಗಿರೋದ್ರಿಂದ ಎಲ್ಲಾ ರೀತಿಯ ಕಾಲ್ಸ್ ಗಳು ಬರ್ತಾ ಇರ್ತವೆ. ಸೊ ಹಾಗಾಗಿ ವೇಟ್ ಮಾಡಿ. ಸೊ ಟ್ಯಾರೋ ರೀಡಿಂಗ್ಸ್ ಯಾರಾದ್ರೂ ಬೇಕು ಅಂತ ಅಂದ್ರೆ ಫಸ್ಟ್ ಮೆಸೇಜ್ ಮಾಡಿ, ದೆನ್ ಯು ಕ್ಯಾನ್ ಕಾಲ್ ಮೀ, ಓಕೆನಾ? ಸೊ ಇದು ನಾನು ಹೇಳ್ಬೋದು. ಸೊ ಎಸ್ ಗೈಸ್, ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಅನ್ನೋದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಸೊ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ಏನಾದ್ರೂ ಇಗ್ನೋರ್ ಮಾಡ್ತಾ ಇದ್ರೆ ಅಥವಾ ಅವಾಯ್ಡ್ ಮಾಡ್ತಾ ಇದ್ರೆ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ, ಅವಾಯ್ಡ್ ಮಾಡೋದಕ್ಕೆ ಕಾರಣ ಏನು? ಸೊ ಯಾಕೆ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾರೆ, ಏನಕ್ಕೆ ಇಗ್ನೋರ್ ಮಾಡ್ತಿದ್ದಾರೆ, ಸೊ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಸ್ಟಾರ್ ಕಾರ್ಡ್ ಇದೆ, ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ, ಅಂಡ್ ಎಲ್ಲೊಂದ್ ಕಡೆ 4 ಆಫ್ ಕಪ್ಸ್ ಇದೆ, ಅಂಡ್ ವಿ ಹ್ಯಾವ್ ಜಸ್ಟಿಸ್, ಓಕೆ, ಅಂಡ್ ಟೆಂಪರೆನ್ಸ್ ಇದೆ, ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ಗೈಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ, ವೀಲ್ ಆಫ್ ಫಾರ್ಚೂನ್ ಇದೆ, ಸೊ ಟೆಂಪರೆನ್ಸ್ ಇದೆ, ಅಂಡ್ ವಿ ಹ್ಯಾವ್ ಜಸ್ಟಿಸ್, ಅಂಡ್ 4 ಆಫ್ ಕಪ್ಸ್, ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್, ಅಂಡ್ ಸ್ಟಾರ್ ಕಾರ್ಡ್. ಸೊ ಗೈಸ್, ಸೊ ಇಷ್ಟು ಕಾರ್ಡ್ಸ್ ನಿಮಗೋಸ್ಕರ ಬಂದಿದೆ ಟ್ಯಾರೋ ಕಾರ್ಡ್ ಅಲ್ಲಿ. ಸೊ ಇನ್ನೊಂದ್ ಏನ್ ಹೇಳ್ಬೇಕಂತ ಅಂದ್ರೆ ನೋಡಿ, ಫಸ್ಟ್ ಆಫ್ ಆಲ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ರಿಲೇಶನ್ಶಿಪ್ ಗಿಂತ ಜಾಸ್ತಿ ಕರಿಯರ್ ಕಡೆ ಫೋಕಸ್ ಮಾಡ್ತಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಸ್ಟಾರ್ ಕಾರ್ಡ್ ಇದೆ. ಸೊ ಸ್ಟಾರ್ ಕಾರ್ಡ್ ಇರೋದ್ರಿಂದ ಇದು ಕರಿಯರ್ ನ ತೋರಿಸುತ್ತೆ. ಅವ್ರ ಕರಿಯರ್ ಅಲ್ಲಿ ಗ್ರೋತ್ ನ ಬಯಸ್ತಿದ್ದಾರೆ. ಅವರ ಕರಿಯರ್ ಅಲ್ಲಿ ಅವ್ರು ಇನ್ನೂ ಸಕ್ಸಸ್ ಆಗಿಲ್ಲ, ಅವ್ರಿನ್ನೂ ಸಕ್ಸಸ್ ಆಗ್ಬೇಕು, ಅವರು ಅವರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು, ಸ್ಟ್ರಾಂಗ್ ಆಗಿ ನನ್ನ ಫೈನಾನ್ಷಿಯಲಿ ಗ್ರೌಂಡ್ಸ್ ನ ನಾನು ಗಟ್ಟಿ ಆಗಿಸ್ಕೋಬೇಕು. ಸೊ ಫಸ್ಟ್ ನನ್ನ ಜೀವನದಲ್ಲಿ ರಿಲೇಶನ್ಶಿಪ್ ಗಿಂತ, ಲವ್ ಗಿಂತ ನನಗೆ ನನ್ನ ಒಂದು ಕರಿಯರ್ ಇಂಪಾರ್ಟೆಂಟ್, ಅಚೀವ್ಮೆಂಟ್ ಇಂಪಾರ್ಟೆಂಟ್, ಸಕ್ಸಸ್ ಕಡೆ ಗಮನ ಕೊಡೋದು ಇಂಪಾರ್ಟೆಂಟ್. ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ರಿಲೇಶನ್ಶಿಪ್ ಅಂತ ಡಿಸ್ಟ್ರಾಕ್ಟ್ ಆಗದೆ, ಈ ಒಂದು ವ್ಯಕ್ತಿ ಏನ್ ಫೀಲ್ ಮಾಡ್ತಾರೆ ಅಂದ್ರೆ, ಫಸ್ಟ್ ದುಡ್ಡನ್ನ ಸಂಪಾದಿಸೋಣ. ಸೊ ಫಸ್ಟ್ ದುಡ್ಡು ಇದ್ರೆ ನನ್ನ ಜೀವನದಲ್ಲಿ ನನ್ನ ವ್ಯಕ್ತಿಗೆ ನಾನ್ ಚೆನ್ನಾಗಿ ನೋಡ್ಕೊಳಕ್ಕೆ ಸಾಧ್ಯ. ಹಂಗಂತ ಹೇಳಿ ಅವರು ನಿಮ್ಮನ್ನ ಬಿಟ್ಬಿಡ್ತಾರೆ, ಬ್ರೇಕಪ್ ಆಗ್ಬಿಡುತ್ತೆ, ಸಪರೇಷನ್ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಸದ್ಯಕ್ಕೆ ಅವ್ರೇನ್ ಅನ್ಕೋತಿದ್ದಾರೆ ಅಂತ ಅಂದ್ರೆ, ಅವರು ಕರಿಯರ್ ಕಡೆ ಗಮನ ಕೊಟ್ರೆ ಮಾತ್ರ ನನ್ನ ಜೀವನದಲ್ಲಿ ನನ್ ಸಕ್ಸಸ್ ಆಗೋಕೆ ಸಾಧ್ಯ ಆಗತ್ತೆ. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಅವರು ತುಂಬಾನೇ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಮೇ ಬಿ ಒಂದ್ ವ್ಯಕ್ತಿ ಪ್ರತಿಯೊಂದು ಹಂತದಲ್ಲೂ ಅವರು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ, ಫೈನಾನ್ಷಿಯಲಿ ಡಿಪೆಂಡ್ ಆಗಿದ್ದಾರೆ, ಮೋಟಿವೇಶನ್ ಅಲ್ಲಿ ಡಿಪೆಂಡ್ ಆಗಿದ್ದಾರೆ. ಸೊ ಪ್ರತಿಯೊಂದ್ರು ನೀವ್ ಮೇಲೆ ಇದ್ದೀರಾ. ಸೊ ನಿಮ್ಮನ್ನ ಅವ್ರು ಮ್ಯಾಚ್ ಮಾಡ್ಬೇಕು ಅಂದ್ರೆ ಹಾರ್ಡ್ ವರ್ಕ್ ಇಂದ ಮಾತ್ರ ಸಾಧ್ಯ ಆಗುತ್ತೆ. ಸೊ ಇನ್ಮೇಲೆ ಅವ್ರು ಯಾವ್ದೇ ಕಾರಣಕ್ಕೂ ನಿಮ್ಮ ಮೇಲೆ ಡಿಪೆಂಡ್ ಆಗಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕೆಂತಂದ್ರೆ ನೀವು ಕೂಡ ಇಲ್ಲಿ ಕಷ್ಟದಲ್ಲಿ ಇದ್ದೀರಾ, ಸ್ಟ್ರಗಲ್ ಇದ್ದೀರಾ, ನಿಮ್ಗೂ ಕೂಡ ಬರ್ಡನ್ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ವ್ಯಕ್ತಿ ಡಸಂಟ್ ವಾಂಟ್ಸ್ ಟು ಬಿ ವಿತ್ ಯು. ಲೈಕ್
ಡಸಂಟ್ ವಾಂಟ್ಸ್ ಟು ಬಿ ಡಿಪೆಂಡೆಂಟ್ ವಿತ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ಆ ತರ ಯೋಚನೆಗಳಿದೆ ಅಂತ ಅಂದ್ರೆ, ಸೊ ಫೈನಾನ್ಷಿಯಲಿ ಒಂದು ವ್ಯಕ್ತಿ ತುಂಬಾನೇ ಸ್ಟಕ್ ಎನರ್ಜಿನಲ್ಲಿ ಇದ್ದಾರೆ. ಅವರ ಜೀವನದಲ್ಲಿ ಏನೂ ಕೂಡ ನಡೀತಾ ಇಲ್ಲ, ಎವ್ರಿಥಿಂಗ್ ಇಸ್ ಡಿಸಾಸ್ಟರ್. ಸೊ ಇವತ್ತು ಅವರು ತುಂಬಾನೇ ಕಮಿಟ್ಮೆಂಟ್ಸ್ ಮಾಡ್ಕೋತಾ ಇದಾರೆ, ಸಾಲ ಮಾಡ್ಕೋತಾ ಇದಾರೆ. ತುಂಬಾನೇ ಈ ಒಂದು ವ್ಯಕ್ತಿ ಯಾವ ತರ ಇದಾರೆ ಅಂತಂದ್ರೆ, ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ಏನಾದ್ರೂ ಒಂದು ಅಂದ್ರೆ ಲೈಕ್ ದಿಸ್ ಪರ್ಸನ್ ಡೆಫಿನೆಟ್ಲಿಗೆ ಹೆಂಗೆ ಅವರು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ, ನನ್ ವ್ಯಕ್ತಿನೂ ಬೇಕು, ಈ ಕಡೆ ಅವ್ರನ್ನ ಮದ್ವೆನೂ ಮಾಡ್ಕೋಬೇಕು, ಈ ಕಡೆ ಅವ್ರನ್ನ ಚೆನ್ನಾಗೂ ನೋಡ್ಕೊಬೇಕು, ಅವ್ರ ಎಕ್ಸ್ಪೆಕ್ಟೇಷನ್ ತರ ಇರ್ಬೇಕು, ಅವರ ಡ್ರೀಮ್ಸ್ ನ ನಾನು ವಿಂಗ್ಸ್ ಆಗಿರ್ಬೇಕು, ಅವ್ರಿಗೆ ನಾನು ದಾರಿ ದೀಪ ಆಗ್ಬೇಕು ಅಂದ್ರೆ ನಾನು ಫಸ್ಟ್ ಕರಿಯರ್ ಅಲ್ಲಿ ಫೋಕಸ್ ಮಾಡ್ಬೇಕು, ನಾನು ದುಡಿಬೇಕು, ನಾನು ಅರ್ನ್ ಮಾಡ್ಬೇಕು. ಇದ್ಯಾವ್ದು ಮಾಡದೆ ಒಂದ್ ವ್ಯಕ್ತಿನ ನಾನು ಹೆಂಗ್ ಚೆನ್ನಾಗಿ ನೋಡ್ಕೊಳಕ್ ಆಗತ್ತೆ? ಆ ಒಂದು ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡಿ ನಿಮ್ಮ ಜೊತೆಗೆ ಸದ್ಯಕ್ಕೆ ಮಾತಾಡೋದು ಕಡಿಮೆ ಮಾಡಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಫೈನಾನ್ಷಿಯಲಿ ತುಂಬಾನೇ ಸ್ಟ್ರಕ್ ಆಗಿದ್ದಾರೆ, ಸಾಲ ಜಾಸ್ತಿ ಆಗ್ತಿದೆ. ಸೊ ಈ ಕಡೆ ಅವ್ರಿಗೆ ಯಾವುದೇ ದಾರಿ ಕೂಡ ಇಲ್ಲ, ಯಾರತ್ರನು ಹೆಲ್ಪ್ ಕೇಳೋಂತ ವ್ಯಕ್ತಿ ಅಲ್ಲ ಅವರು. ಸೊ ಇದೆಲ್ಲಾನು ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ಮೊದ್ಲಿನ ತರ ನಿಮ್ಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಟೈಮ್ ಕೊಡ್ತಾರೆ, ಡಿಸಿಷನ್ಸ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ನನ್ನ ಲೈಫ್ ಅಲ್ಲಿ ಇರೋಂತೆಲ್ಲ ಪ್ರಾಬ್ಲಮ್ಸ್ ನ ಸರಿ ಮಾಡ್ಕೊಂಡು ನನ್ನ ವ್ಯಕ್ತಿ ಹತ್ರ ನಾನು ಮಾತಾಡ್ಬೇಕು, ನನ್ನ ವ್ಯಕ್ತಿ ನಂಗೆ ಇಂಪಾರ್ಟೆಂಟ್, ಇದೆಲ್ಲಾನು ಕೂಡ ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ವೆಯ್ಟ್ ಮಾಡಿ, ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಅವ್ರು ಇರ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಟೆಂಪರೆನ್ಸ್ ಇದೆ. ಸೊ ಟೆಂಪರೆನ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಯಾವ ತರ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ, ಏನೇ ಆದ್ರೂ ಕೂಡ ಲೈಫ್ ಅಲ್ಲಿ ನಾನು ಒಂದು ಸ್ಟ್ರಾಂಗ್ ಆಗಿರ್ಬೇಕು, ಸ್ಟ್ರಾಂಗ್ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು. ಅಂಡ್ ಇನ್ ದ ಸೇಮ್ ಟೈಮ್ ಏನೇ ಆದ್ರೂ ನನ್ನ ಜೀವನದಲ್ಲಿ ನನ್ನ ವ್ಯಕ್ತಿನ ಟೈಮ್ಸ್ ಯು ವಿಲ್ ಫೀಲ್ ಲೈಕ್ ಓಕೆ, ನನ್ನ ವ್ಯಕ್ತಿ ಕಷ್ಟ ಇದೆ ಅಂತ ನನ್ನ ಬಿಟ್ಬಿಡ್ತಾರ ಅಂತ ಅನ್ಕೊಂಡಿದ್ರ, ಕಷ್ಟ ಇದೆ ಅಂತ ಬಿಡ್ತಾ ಇಲ್ಲ. ಈ ಒಂದು ವ್ಯಕ್ತಿ ಸ್ವಲ್ಪ ನಿಮ್ಮ ಜೊತೆಗೆ ಇದ್ರೆ ಅವರು ಮೈಂಡ್ ಡೈವರ್ಟ್ ಆಗುತ್ತೆ, ನಿಮ್ ಜೊತೆಗೆ ಸರಿಯಾಗಿ ಅವ್ರು ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ನ ಇಟ್ಕೊಂಡು ಅವರು ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಮೊದ್ಲಿನ ತರ ಆಗ್ತಾರೆ, ಮೊದ್ಲಿನ ತರ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ತೀನಿ. ವೇಟ್ ಮಾಡಿ, ವಿತಿನ್ 2-3 ವೀಕ್ಸ್ 2-3 ಮಂತ್ಸ್ ಒಳಗಡೆ ನಿಮಗೆ ಕೊಡ್ಬೇಕಾಗಿರೋ, ಸೊ ನಿಮ್ಗೆ ಏನ್ ಟೈಮ್ ಕೊಡ್ಬೇಕು ಅವರು ಟೈಮ್ ಕೊಡ್ತಾರೆ ಅಂತ ಹೇಳ್ತಾ, ಸೊ ವೇಟ್ ಮಾಡಿ. ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ.